ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಹೋದ ಬಾರಿ ಅಲ್ಲ, ಆದರೂ ಹೋದ ಬಾರಿ ನಾವು ಕಲ್ಮಾಶಪಾದನ ಕಥೆಯನ್ನು ನೋಡ್ತಾ ಇದ್ವಿ. ಆ ಕಲ್ಮಾಶಪಾದನ ಕಥೆಯಲ್ಲಿ ಅರ್ಧ ಭಾಗ ಆಗಿತ್ತು. ಇಬ್ಬರು ರಾಕ್ಷಸರನ್ನ ಬೇಟೆಯಾಡಿದ ಕಲ್ಮಾಶಪಾದ. ಗೊತ್ತಿರಲಿಲ್ಲ ಅವನಿಗೆ. ಆ ಇಬ್ಬರು ರಾಕ್ಷಸರು ಅಂತ ಹೇಳಿ ಗೊತ್ತಿರಲಿಲ್ಲ. ಚಿರತೆ ರೂಪದಲ್ಲಿದ್ದರೆ ಯಾರು ಗೊತ್ತಾಗುತ್ತೆ. ಅದರಲ್ಲಿ ಒಬ್ಬ ಸತ್ತ ಇವನ ಬಾಣದಿಂದ, ಇನ್ನೊಬ್ಬ ಸೇಡು ತೀರಿಸ್ಕೋತಾನೆ ಅಂತ ಹೇಳಿ ಕಣ್ಮರೆಯಾದ. ವಸಿಷ್ಠರ ವೇಷದಲ್ಲಿ ಬಂದು ನರಮಾಂಸವನ್ನು ಉಣ್ಣಿಸು ಅಂದ. ಅವನೇ ಅಡಿಗೆಯವನ ವೇಷದಲ್ಲಿ ಒಬ್ಬ ಮನುಷ್ಯನನ್ನು ಕತ್ತರಿಸಿ ತಂದು ನಿಜವಾದ ವಸಿಷ್ಠರಿಗೆ, ಒರಿಜಿನಲ್ ವಸಿಷ್ಠರಿಗೆ ಆ ನರಮಾಂಸವನ್ನು ಇಟ್ಟ. ಸಿಟ್ಟು ಬಂತು ವಸಿಷ್ಠರಿಗೆ. ಭಕ್ಷಕನಾಗಿ ಹೋಗು ಅಂತ ಹೇಳಿ ರಾಜನಿಗೆ ಶಾಪ ಕೊಟ್ಟರು. ಆಮೇಲೆ ಅವ್ರಿಗೂ ಅನ್ನಿಸ್ತು, ಇದೇನಿದು, ನಾನು ಚಿಕ್ಕಂದಿನಿಂದ ನೋಡ್ತಾ ಇರುವ ರಾಜ, ಅಂತಹ ದುಷ್ಟಚರಿತ ಏನಲ್ಲ, ಯಾಕೆ ಹೀಗಾಯಿತು ಅಂತ ನೋಡಿದ್ರಂತೆ. ಅನಂತರಂಚ ತೇನಾಪಿ ಭಗವತೈವ ಅಭಿಹಿತ ಅಸ್ಮಿ ಇತ್ಯುಕ್ತೆ ಕಿಂಕಿಮ್ಮಯ ಅಭಿಹಿತಮಿತಿ ಮುನಿ ಪುನರಪಿ ಸಮಾಧೌ ತಸ್ಥೌ. ನಾನೇನು ಹೇಳಿದೆ? ಇಲ್ಲ, ನೀವೇ ಹೇಳಿದ್ರಿ. ನಾನೆಲ್ಲ ಹೇಳಿದೆ ಹಾಗೆ ಅಂತ ಹೇಳಿ ಧ್ಯಾನದಲ್ಲಿ ಕುಳಿತರು ವಸಿಷ್ಠರು. ಸಮಾಧಿ ವಿಜ್ಞಾನಾವಗತಾರ್ಥ ಚ ಅನುಗ್ರಹಂ ತಸ್ಮೈ ಚಕಾರ ನಾತ್ಯಂತಿಕಮೇತತ್ ದ್ವಾದಶಾಬ್ದಂ ತವ ಭೋಜನಂ ಭವಿಷ್ಯತಿ ಇತಿ. ಇಲ್ಲಪ್ಪ, 12 ವರ್ಷಗಳ ಕಾಲ ನೀನು ಈ ಸಂಕಟವನ್ನು ಅನುಭವಿಸ್ತೀಯ, ಆಮೇಲಿಲ್ಲ. ಅಸಾವಪಿ ಪ್ರತಿಗೃಹ್ಯ ಉದಕಾಂಜಲಿಂ ಮುನಿಶಾಪ ಪ್ರದಾನಾಯ ಉದ್ಯತಃ ಭಗವನ್ ಅಯಮಸ್ಮದ್ ಗುರುಃ ನಾರ್ಹಸಿ ಏನಂ ಕುಲದೇವತಾ ಭೂತಮಾಚಾರ್ಯಂ ಶಪ್ತುಂ ಇತಿ ಮದಯಂತ್ಯ ಸ್ವಪಂತ್ಯ ಪ್ರಸಾದಿತಃ ಸತ್ಯಾಂಬುದ ರಕ್ಷಣಾರ್ಥಂ ತಚ್ಛಾಪಾಂಬು ನೋರ್ವ್ಯಾಂ ನಚಾಕಾಶೆ ಚಿಕ್ಷೇಪ ಕಿಂತು ತೇನೈವ ಸ್ವಪದೌ ಶಿಶೇಚ. ಇವನು ಶಾಪ ಕೊಡ್ಲಿಕ್ಕೆ ಹೋದ. ಶಾಪ ಕೊಡಬೇಕಾದ್ರೆ, ವಸಿಷ್ಠರೇ, ನಿಮಗೆ ಪ್ರಜ್ಞೆ ಇದ್ದು ಶಾಪ ಕೊಡಬೇಕು. ಯಾವ ತಪ್ಪು ಇಲ್ಲದೆ ಶಾಪ ಕೊಡ್ಲಿಕ್ಕೆ ಹೋಗಿದ್ದೀರಾ, ನಿಮಗೆ ನಾನು ಕೂಡ ಶಾಪ ಕೊಡ್ತೇನೆ ಅಂತ ಮಂತ್ರಿಸಿದ ನೀರನ್ನು ಹಾಕಲಿಕ್ಕೆ ಅಂತ ಹೋದ. ಮದಯಂತಿ ಕಾಲು ಹಿಡಿದು ಬೇಡಿಕೊಂಡು, ನಮ್ಮ ಕುಲಗುರು ಇವರು, ಶಾಪ ಕೊಡಬೇಡ. ಅದಕ್ಕೆ ಅವನೇನು ಮಾಡಿದ, ಏನು ಮಾಡೋದು ಅಂತ ಯೋಚನೆ ಮಾಡಿದ. ತಚ್ಛಾಪಾಂಬು ನೋರ್ವ್ಯಾಂ ನಚಾಕಾಶೆ ಚಿಕ್ಷೇಪ, ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ ಎಸೆಯದೆ ತನ್ನ ಕಾಲಿಗೆ ಹಾಕಿಕೊಂಡ. ತೇನ ಚ ಕ್ರೋಧಾಶ್ರಿತೇನ ಅಂಬುನ ದಗ್ಧಛಾಯೌ ತತ್ಪಾದೌ ಕಲ್ಮಾಚ ತಾಂ ಉಪಗತು. ಆ ಕುದಿ ನೀರು ಅದು ತನ್ನ ಕಾಲಿನ ಮೇಲೆ ಹಾಕಿಕೊಂಡ, ಅದು ಕಪ್ಪಾಗಿ ಹೋಯಿತು. ತತಸ್ಸಹ ಕಲ್ಮಾಚಪಾದ ಸಂಜ್ಞಾಂ ಅವಾಪ. ಆಮೇಲೆ ಅವನು ಕಲ್ಮಾಶಪಾದ. ವಸಿಷ್ಠ ಶಾಪಾಚ್ಚ ಷಷ್ಠೇ ಕಾಲೇ ರಾಕ್ಷಸ ಸ್ವಭಾವಂ ಏತ್ಯ ಅಟವ್ಯಾಂ ಪರ್ಯಟನ್ ಅನೇಕಶೋ ಮಾನುಷಾನ್ ಅಭಕ್ಷಯತ್. ವಸಿಷ್ಠರ ಶಾಪ ಇದ್ದದ್ದರಿಂದ ಅವ ಏನು ಮಾಡಿದ, ಪ್ರತಿ 6ನೇ ಕಾಲದಲ್ಲಿ
ಇಲ್ಲಿ 6ನೇ ಕಾಲ ಅಂದರೆ ಯಾವುದು ಅಂತ ಒಂದು ಡೌಟ್ ಇದೆ. ಅಲ್ಲ, ಹೇಗೆ ಲೆಕ್ಕ ಹೇಗೆ ಅಂದರೆ ಅದು ನೀವು ತಿಂಗಳಿಗೆ 2 ಹೊತ್ತು ತಿನ್ನೋದು ಅಥವಾ ದಿವಸಕ್ಕೆ 2 ಹೊತ್ತು ತಿನ್ನೋದಾದರೆ ಷಷ್ಠೇ ಕಾಲ ಅಂದರೆ 2 ದಿವಸಕ್ಕೊಮ್ಮೆ. ದಿವಸಕ್ಕೆ 3 ಹೊತ್ತು ತಿಂದರೆ ದಿವಸಕ್ಕೆ ದಿವಸ ಬಿಟ್ಟು ದಿವಸ ಅಂತ ಆಗುತ್ತೆ. ಅದು ಇವನು ಯಾವ ಕಾಲವೋ ಗೊತ್ತಿಲ್ಲ. ಕಾಲ ಅಂದ್ರೇನೆ ಊಟದ ಕಾಲ. ಇಲ್ಲಿ ಕಾಲ ಅಂದರೆ ನೀವು ಯಾಮ ಎಲ್ಲ ತೆಗೆದುಕೊಳ್ಬೇಡಿ. 6ನೇ ಯಾಮ ಅಂದರೆ ದಿವಸಕ್ಕೆ 2 ಬಾರಿ ಹೋಗ್ಬೇಕಾಗತ್ತೆ ಇವನು, ಅಲ್ವಾ? ಅದರಿಂದಾಗಿ ಕಾಲ ಅಂದರೆ ಊಟದ ಕಾಲ ಅಂತ ತಗೊಂಡ್ರೆ ನಿಮ್ಮ ಫುಡ್ ಹ್ಯಾಬಿಟ್ ಹೇಗೆ 2 ಹೊತ್ತು ಊಟ ಮಾಡೋದಾದರೆ 6ನೇ ಕಾಲ ಅಂದರೆ 3ನೇ ದಿವಸ ಆಗುತ್ತೆ. ಇಲ್ಲ ದಿವಸಕ್ಕೆ 3 ಹೊತ್ತು ತಗೊಳ್ತೀವಿ ಅಂತಂದರೆ ದಿವಸ ಬಿಟ್ಟು ದಿವಸ ಆಗ್ತದೆ. ಇಲ್ಲಿ ಯಾವ ಕಾಲ ಅಂತ ಗೊತ್ತಿಲ್ಲ. ಷಷ್ಠೇ ಕಾಲೆ ಅವನು ಫುಡ್ ಹ್ಯಾಬಿಟ್ ಯಾರಿಗೂ ಗೊತ್ತು. 6ನೇ ಕಾಲದಲ್ಲಿ ಅವ ಏನು ಮಾಡಿದ, ರಾಕ್ಷಸ ಸ್ವಭಾವವನ್ನು ಹೊಂದಿ ಪರ್ಯಟನ್ ರಾತ್ರಿ ತಿರುಗಾಡ್ತಾ ಸಿಕ್ಕ ಮನುಷ್ಯರನ್ನ ತಿಂತಾ ಇದ್ದ. ಏಕದಾತು ಕಂಚಿನ ಮುನಿಂ ಋತುಕಾಲೆ ಭಾರ್ಯಾಸಂಗತಂ ದದರ್ಶ. ಒಂದು ಸರ್ತಿ ಏನಾಯಿತು, ಒಬ್ಬ ಮುನಿ ತನ್ನ ಹೆಂಡತಿಯನ್ನು ಋತುಕಾಲದಲ್ಲಿ ಸೇರ್ತಾ ಇದ್ದ. ಋತುಕಾಲ ಅಂತಂದರೆ ಆವಾಗ ಮುಟ್ಟಿನ ನೀರಾದ 4ನೇ ದಿವಸ, ಅದನ್ನು ಋತುಕಾಲ ಅಂತ ಕರೀತಾರೆ. ಶಾಸ್ತ್ರದಲ್ಲಿ ಮುಟ್ಟಾದವಳನ್ನು ಪುಷ್ಪಿಣಿ ಅಂತ ಕರೀತಾರೆ. ನಿಮಗೆ ಒಂದು ಗೊತ್ತಿರಲಿ, ಮುಟ್ಟಿನ ರಕ್ತವನ್ನು ತೀರ್ಥ ಅಂತ ಕರೀತಾರೆ. ಎಲ್ಲ ಸಂಸ್ಕೃತ ಭಾಷೆಯ ಒಳಗಡೆ, ಯಾಕೆಂದರೆ ಅದು ಪವಿತ್ರ, ಪುತ್ರೋತ್ಪತ್ತಿಗೆ ಕಾರಣ ಆಗತ್ತೆ. ಪುಷ್ಪಿಣಿ ಅಂತಲೂ ಅದಕ್ಕೆ ಕರೆಯೋದು. ಯಾಕೆ ಅಂದರೆ ಮುಂದೆ ಈ ಹೂವು ಪುತ್ರ ಅನ್ನುವ ಫಲ ಆಗತ್ತೆ ಅಂತ. ಅದರಿಂದಾಗಿ ಅವಾಗ ಮುಟ್ಟಾದ ಕೂಡಲೇ ಪುತ್ರೋತ್ಪತ್ತಿಗಾಗಿಯೇ ಸೇರ್ತಾ ಇದ್ರು. ಅವಾಗ ಬೇರೆ ಇನ್ಯಾವ ಉದ್ದೇಶವೂ ಇಲ್ಲ. ಹಾಗೆ ಸೇರ್ತಾ ಇದ್ದಾಗ ಇವನು ನೋಡಿದ, ಋತುಕಾಲೆ ಭಾರ್ಯಾಸಂಗತಂ ದದರ್ಶ ತಯೋಶ್ಚತಮತಿಭೀಷಣಂ ರಾಕ್ಷಸ ಸ್ವರೂಪಮವಲೋಕ್ಯ ತ್ರಾಸಾ ದಂಪತ್ಯೋ ಪ್ರವಿಧಾವತಯೋ ಬ್ರಾಹ್ಮಣಂ ಜಗ್ರಾಹ. ಇವನು ನೋಡಿದ ಕೂಡಲೇ ಹೆದರಿಕೆ ಆಯಿತು. ಅವರಿಬ್ಬರು ಓಡ್ಲಿಕ್ಕೆ ಶುರು ಮಾಡಿದ್ರು. ಇವನು ಅಟ್ಟಿಸ್ಕೊಂಡು ಹೋದ, ಗಂಡನ್ನು ಹಿಡ್ಕೊಂಡ. ತತಸ್ಸಾ ಬ್ರಾಹ್ಮಣಿ ಬಹುಶಃ ತಮ್ ಅಭಿಯಾಚಿತವತಿ. ಅವಳು ಬೇಡಿಕೊಂಡು, ಪ್ರಸೀದ ಇಕ್ಷ್ವಾಕು ಕುಲತಿಲಕ ಭೂತಸ್ತ್ವಂ ಮಹಾರಾಜ ಮಿತ್ರಸಹ ನ ರಾಕ್ಷಸಃ. ನೀನು ಯಾರು ಅಂತ ನನಗೆ ಗೊತ್ತು. ನೀನು ರಾಕ್ಷಸ ಅಲ್ಲ, ಇಕ್ಷ್ವಾಕು ಕುಲತಿಲಕ, ಇಕ್ಷ್ವಾಕು ವಂಶದಲ್ಲಿ ಬಂದವರಲ್ಲೇ ಅಗ್ರಗಣ್ಯ ನೀನು. ಈ ತರಹ ಮಾಡಬೇಡ. ನಾರ್ಹಸಿ ಸ್ತ್ರೀ ಧರ್ಮ ಸುಖಾಭಿಜ್ಞ ಮಯಿ ಅಕೃತಾರ್ಥಾಯಾಮ್ ಅಸ್ಮದ್ ಭರ್ತಾರಂ ಹಂತು. ಸ್ತ್ರೀ ಧರ್ಮದ ಸುಖ ನಿನಗೆ ಗೊತ್ತಿದೆ. ಹೆಣ್ಣು ಗಂಡು ಒಟ್ಟಿಗಿದ್ದಾಗ ಯಾವ ರೀತಿಯ ಸ್ಪರ್ಶ ಸುಖವನ್ನು ಅನುಭವಿಸ್ತಾರೆ ಅನ್ನೋದು ನೀನು ತಿಳಿಯದವನೇನಲ್ಲ. ನಾವಿಬ್ಬರೂ ಕೂಡಿದಾಗ ಹಾಗೆ ಮಾಡಬಹುದೇ? ಇತ್ಯೇವಂ ಬಹುಪ್ರಕಾರಂ ತಸ್ಯಾಂ ವಿಲಪಂತ್ಯಾಂ ವ್ಯಾಘ್ರ ಪಶುಮಿವ ಅರಣ್ಯೇ ಅಭಿಮತಂ ತಂ ಬ್ರಾಹ್ಮಣಂ ಅಭಕ್ಷಯತ್. ಹುಲಿಯೊಂದು ಜಿಂಕೆಯ ಗೋಮಾಳೆಯನ್ನು ಸೀಳಿ ರಕ್ತವನ್ನು ಸರ್ರಂತ ಹೀರ್ತಾ ತಿನ್ನುವ ಹಾಗೆ ಹೆಂಡತಿ ನೋಡ್ತಾ ಇರುವಾಗ ಗಂಡನ ಕೊರಳನ್ನು ಬಗಿದು ರಕ್ತವನ್ನು ಬಸಿದು ಕುಡಿದು ತೃಪ್ತಿಯಿಂದ ತೆಗೆದ ಅಂತೆ. ಏನು ಭೀಕರರಿ! ಪ್ರೀತಿಸಿದ ಸಂಗಾತಿ ಎದುರುಗಡೆ ಇರುವಾಗ ಹಾಗೆ ತಿಂದುಬಿಟ್ರೆ ಗತಿಯೇನು? ತತಶ್ಚ ಅತಿಕೋಪ ಸಮನ್ವಿತ ಬ್ರಾಹ್ಮಣಿ ತಂ ರಾಜಾನಂ ಚಶಾಪ. ಅವಳು ಶಾಪ ಕೊಟ್ಲು, ಯಸ್ಮಾದೇವಂ ಮಯಿ ಅತೃಪ್ತಾಯಾಂ ತ್ವಯಾ ಅಯಂ ಮತ್ಪತಿರ್ಭಕ್ಷಿತಃ
ತಸ್ಮಾತ್ ತ್ವಮಪಿ ಕಾಮೋಪಭೋಗ ಪ್ರವೃತ್ತ ಅಂತ ಪ್ರಾಪ್ಸ್ಯಸಿ ಇತಿ. ಹೀಗೆ ಮಾಡಿದೆ ಅಲ್ವಾ ನೀನು? ನಾನಿನ್ನೂ ತೃಪ್ತಿ ಹೊಂದಿರಲಿಲ್ಲ, ನನಗೆ ಕಾಮತೃಪ್ತಿ ಇಲ್ಲದಂತೆ ಮಾಡಿದೆ. ನೀನು ಕೂಡ ನಿನ್ನ ಹೆಂಡತಿಯೊಡನೆ ಸೇರಿದರೆ ಸಾಯುವಂತಾಗಲಿ ಶಾಪ ಕೊಟ್ಬಿಟ್ರು. ಶಪ್ವಾಚ ಏವಂ ಸಾಗ್ನಿಂ ಪ್ರವಿವೇಶ, ಕೊಟ್ಟಳು ಅಗ್ನಿಪ್ರವೇಶ ಮಾಡಿಬಿಟ್ರು. ತತಸ್ತಸ್ಯ ದ್ವಾದಶಾಬ್ದ ಪರ್ಯಯೇ ವಿಮುಕ್ತ ಶಾಪಸ್ಯ ಸ್ತ್ರೀ ವಿಷಯಾಭಿಲಾಚನ ಮದಯಂತಿ ತಂ ಸ್ಮಾರಯಾಮಾಸ. 12 ವರ್ಷ ಕಳೆಯಿತು. ಆದಮೇಲೆ ಈಗ ರಾಕ್ಷಸ ಸ್ವಭಾವ, ನರಭಕ್ಷಕತ್ವ ಎಲ್ಲ ಬಿಟ್ಟು ಹೋಯಿತು. ಹೆಣ್ಣಿನ ಜೊತೆ ಕೂಡಬೇಕು ಅಂತ ಅನ್ನಿಸ್ತು. ಮದಯಂತಿಯ ಹತ್ತಿರ ಹೋದಾಗ ಅವಳು, ನಿನಗೆ ಶಾಪ ಇದೆ, ನನ್ನ ಕೂಡ್ಲಿಕ್ಕಾಗಲ್ಲ ಅಂತಂದು. ತತಃ ಪರಮತೌ ಸ್ತ್ರೀಭೋಗಂ ತತ್ಯಾಜ. ಆಮೇಲೆ ಅವನು ಸ್ತ್ರೀಭೋಗ ಬಿಟ್ಟ, ಹೆಣ್ಣಿನ ಜೊತೆಗೂಡಿ ಸಾಯೋದು ಬೇಡ ಅಂತ. ವಸಿಷ್ಠಶ್ಚ ಅಪುತ್ರೇಣ ರಾಜ್ಞಾ ಪುತ್ರಾರ್ಥಂ ಅಭ್ಯರ್ಥಿತಃ ಮದಯಂತ್ಯಾಂ ಗರ್ಭಾಧಾನಂ ಚಕಾರ. ಆಮೇಲೆ ವಸಿಷ್ಠರನ್ನು ಬೇಡಿಕೊಂಡ, ದಯವಿಟ್ಟು ನಿಯೋಗ ಪದ್ಧತಿಯಿಂದ ನೀವು ನನಗೆ ಮಕ್ಕಳನ್ನು ಕೊಡಬೇಕು ಅಂತಂದ. ವಸಿಷ್ಠರಾಯಿತು ಅಂದರು. ಮದಯಂತಿಯಲ್ಲಿ ಗರ್ಭಾಧಾನವನ್ನು ಮಾಡಿದ್ರು. ಮದಯಂತಿ ಹೆಚ್ಚಿನ ಜನರಿಗೆ ಪರಿಚಯ ಇಲ್ಲ, ಆದರೆ ಸೀತೆ ಮದಯಂತಿಯನ್ನ ಪತಿವ್ರತೆಯ ರೋಲ್ ಮಾಡೆಲ್ ಆಗಿ ಸ್ವೀಕರಿಸಿದ್ದಾಳೆ. ಪತಿವ್ರತೆ ಅಂದರೆ ಮದಯಂತಿ ತರಹ ಇರಬೇಕು ಅಂತ ಹೇಳ್ತಾಳೆ. 1-2 ಬಾರಿ ಅಲ್ಲ, ಬೇಕಾಷ್ಟು ಬಾರಿ ಹೇಳ್ತಾಳೆ. ಸೀತೆಯ ಕಾಲದಲ್ಲೇ ಅವಳು ಸೀತೆಗೆ ರೋಲ್ ಮಾಡಲ್ ಇದ್ರೆ ಮದಯಂತಿ ತರ ಇರಬೇಕು ಅಂತ. ದಮಯಂತಿ ಅಲ್ಲ, ಮದಯಂತಿ ಇರಲಿ. ಈ ತರಹದ ಕ್ಯಾರೆಕ್ಟರ್ಗಳು ಇವ್ರನ್ನು ಪತಿವ್ರತೆ ಅಂತ ಪರಿಗಣಿಸ್ತಾರೆ. ಮತ್ತು ಅದೇನು ಅಹಲ್ಯ ದ್ರೌಪದಿ ತಾರಾ ಮಂಡೋದರಿ ತತಾ ಅಂತ ಇದೆಯಲ್ಲ, ಅದು ಯಾರು ಬೇರೆಯವರು ಮಾಡಿರೋದು, ಅದಕ್ಕೆ ಶಾಸ್ತ್ರದ ಮಾತಲ್ಲ, ಅದಕ್ಕೆ ತಲೆ ಕೆಡಿಸ್ಕೊಬೇಡಿ. ಪುರಾಣದ್ದು ಅಲ್ಲ ಅದು. ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತೀರಿ? ಪಂಚಪತಿವ್ರತೆಯರೆಂಬ ಮಿಥ್ಯಾ ಅಂತ ಹೇಳಿ ಒಂದು ಪುಸ್ತಕ ಬಂತು. ಇಲ್ಲ, ಪಂಚಪತಿವ್ರತೆಯರೆಂಬ ಸತ್ಯ ಅಂತ ಒಂದು ಪುಸ್ತಕ ಬಂತು. ಪಂಚಪತಿವ್ರತೆಯರೆಂಬ ಮಿಥ್ಯಾ ನನ್ನ ಹತ್ರ ಪುಸ್ತಕ ಇದೆ, ಯಾರು ಬರೆದಿದ್ದು ಅಂತ ಕೂಡ ಮರ್ತೋಗಿದೆ, ಈಗ ನಂಗೆ ನೆನಪಾಗ್ತಾ ಇಲ್ಲ. ನಿಮಗೆ ತಮಾಷೆ ಗೊತ್ತಾ? ಅದಕ್ಕೆ ನಮ್ಮ ಗುರುಗಳು ಮುನ್ನುಡಿ ಇದೆ. ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಪ್ರತಿಷ್ಠಾನದಿಂದ ಪ್ರಿಂಟ್ ಆದ ಪುಸ್ತಕ. ಆ ಪುಸ್ತಕದಲ್ಲಿ ಮುನ್ನುಡಿಯಲ್ಲಿ ಅವರು ಬರೆದಿದ್ದಾರೆ, ನಾನು ಮುನ್ನುಡಿ ಬರೆದಿದ್ದೇನೆ ಎಂದ ಮಾತ್ರಕ್ಕೆ ಲೇಖಕರ ಜೊತೆಗೆ ನನಗೆ ಅದೇ ಅಭಿಪ್ರಾಯ ಇದೆ ಅಂತ ಅರ್ಥ ಅಲ್ಲ. ಇದು ಪುರಾಣದ ಮಾತಲ್ಲ, ಸಾಂಪ್ರದಾಯಿಕವಾದ ಮಾತು. ಪುರಾಣವನ್ನು ನೀವು ಮಾರ್ಕ್ಸ್ವಾದಿ ದೃಷ್ಟಿಕೋನದಿಂದ ನೋಡಬಾರ್ದು, ಮಾರ್ಕ್ಸ್ವಾದವನ್ನು ಪುರಾಣದ ದೃಷ್ಟಿಕೋನದಿಂದಲೂ ನೋಡಬಾರ್ದು ಅಂತ ಬರೆದಿಟ್ಟಿದ್ದಾರೆ ಅದರಲ್ಲಿ. ಇದು ಅವರು ಮುನ್ನುಡಿ. ಇದನ್ನ ಏನಂತ ತಗೊಳ್ತೀರಾ? ಹೊಗಳಿಕೆ ಅಂತ ತಗೊಳ್ತೀರಾ, ತೆಗಳಿಕೆ ಅಂತ ತಗೊಳ್ತೀರಾ? ಅಷ್ಟೆ. ಈ ಪುಸ್ತಕವನ್ನು ಓದಿದ ಮೇಲೂ ಸ್ವಂತ ಬುದ್ಧಿಯನ್ನು ಕೈಯಲ್ಲೇ ಇಟ್ಕೊಂಡಿರ್ಬೇಕು ಅಂತ ಬರೀತಾರೆ. ಯಾಕೆ ಹೇಳಿದೆ ಅಂತಂದರೆ, ಮದಯಂತಿ ಏನಿದ್ದಾಳೆ ಅವಳು ಗಂಡನಿಗೆ ಹೆಣ್ಣಿನ ಸಂಘದಿಂದ ಮರಣ ಇದೆ ಅಂತ ಗೊತ್ತಾದ ಮೇಲೆ ವಸಿಷ್ಠರನ್ನ ಅವಳೇ ಆರಿಸ್ತಾಳೆ. ಅವಳು ಹೇಳಿದ್ಲು ಅಂತ ಹೇಳಿ ವಸಿಷ್ಠರನ್ನ ಇವನು ಅಪ್ರೋಚ್ ಮಾಡಿದ್ದು. ವಸಿಷ್ಠರಿಂದ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡೆದದ್ದು. ಇದು ಮದಯಂತಿಯ ಕಥೆ. ಆದರೆ ಮದಯಂತಿಯನ್ನು ಕೋಟೆ ಮಾಡೋಲ್ಲ. ಪಾಂಡುರಾಜ ಆಗಲಿ, ಸೀತೆ ಅಷ್ಟು ಕೋಟ್ ಮಾಡ್ತಾಳಲ್ಲ. ಅಲ್ಲ, ದ್ರೌಪದಿ ಕೋಟ್ ಮಾಡ್ತಾಳೆ, ಕುಂತಿ ಕೋಟ್ ಮಾಡ್ಬೇಕಲ್ಲ.
ನಿಯೋಗ ಪದ್ಧತಿಯ ಸಂದರ್ಭದಲ್ಲಿ ವಾದ ಆಯಿತು, ಅವರಿಬ್ಬರಿಗೂ ವಾಕ್ಯಾರ್ಥ ಆಯಿತು, ಮಾತುಕತೆ ಆಯಿತು. ಅವಾಗ ವಾಕ್ಯಾರ್ಥ ಅಲ್ಲ, ಅದು ಮಾತುಕತೆ. ಅದು ನಿನ್ನೆ ಆ ಸುಧಾಮಂಗಳದ್ದು ನೋಡಿ 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 ವಾಕ್ಯಾರ್ಥ ಅಂತಲೇ ಬಾಯಿಗೆ ಬರುತ್ತೆ. ನಮ್ಮ ಗುರುಗಳು ಅದೇ ಹೇಳ್ತಾ ಇದ್ರು, ಪದಾರ್ಥ ಗೊತ್ತಾದರೆ ವಾಕ್ಯಾರ್ಥ ಮಾಡೋ ಅಗತ್ಯ ಇಲ್ಲ ಅಂತ. ಆದರೂ ಹೇಗೆ ಏನು ವಿಷಯಗಳು ಹೊಸದಾಗಿ ಪ್ರಸ್ತಾಪ ಆಯಿತು ಅಂತ ಒಂದು ಕುತೂಹಲಕ್ಕೆ ಪ್ರತಿಯೊಂದು ಸುಧಾಮಂಗಳದ್ದು ವಿಡಿಯೋ ನೋಡ್ತೇನೆ ನಾನು. ಇಲ್ಲಿ ತನಕ ಆಗಿದ್ದ ನಿರಾಸೆಯೇ, ಯಾವ ಹೊಸ ವಿಚಾರವೂ ಚರ್ಚೆ ಆಗೋದಿಲ್ಲ. ಆ 6 ಟಿಪ್ಪಣಿಯ ಒಳಗಡೆ ಏನಿರುತ್ತೆ ಅಷ್ಟರೊಳಗಡೆ ಸುತ್ತಾಡ್ತಾ ಇರ್ತಾರೆ. ಇರಲಿ, ಅದಕ್ಕೆ ವಾಕ್ಯಾರ್ಥ ಅಂತ ಬಂತು. ಆ ಪಾಂಡು ಮತ್ತು ಕುಂತಿಯ ನಡುವೆ ಮಾತುಕತೆ ಆಯಿತು. ಆವಾಗ ಪಾಂಡುವು ಮದಯಂತಿಯ ಹೆಸರು ಹೇಳಲ್ಲ, ಕುಂತಿ ಕೂಡ ಮದಯಂತಿಯ ಹೆಸರು ಹೇಳಲ್ಲ, ಅವಳು ಭದ್ರ ಅಂತ ಅನ್ನೋಳ ಹೆಸರನ್ನು ಹೇಳ್ತಾಳೆ. ವಿಷಿತಾಶ್ವ ಮತ್ತು ಭದ್ರ. ಇರಲಿ, ಮದಯಂತಿ ಏನು ಮಾಡಿದ್ಲು, ಇವನಿಂದ ವಸಿಷ್ಠರಿಂದ ಮಕ್ಕಳನ್ನು ಪಡೆದ್ಲು. ಯಾಕೆಂದರೆ 12 ವರ್ಷದ ಘೋರವಾದ ಈ ಮನುಷ್ಯರ ನರಭಕ್ಷಕ ಒಂದು ಜೀನ್, ನರಭಕ್ಷಕನಾಗಿ ನನ್ನ ಗಂಡ ತಿರುಗ್ತಾ ಇದ್ದಾನೆ ಇದೇ ದೇಹದಿಂದಲೇ. ರಾಕ್ಷಸನಾಗಿ ಅರಿವು ಕಳೆದುಕೊಂಡು ಇದೇ ದೇಹದಿಂದ ತಿರುಗ್ತಾ ಇದ್ದಾನೆ. ಇದೇ ದೇಹದಿಂದ ಈಗ ಅವನು ರಾಕ್ಷಸತ್ವವನ್ನು ಬಿಟ್ಟಿದ್ದಾನೆ, ಆದರೆ ದೇಹ ಇದೆ. ಅದರಿಂದಾಗಿ ಅವನು ಸಾಯ್ಲಿಕ್ಕೆ ಬರೋದು, ಗೊತ್ತಾಯ್ತಾ? ಹೀಗಾಗಿ ರಾಕ್ಷಸ ಅಂದರೆ 2 ಕೋರೆ ಹಲ್ಲು ಬರಬೇಕು, ಮೇಲ್ಗಡೆ ಒಂದು ಕೊಂಬು ಬರಬೇಕು, ಅದು ಯಾವ ಕಲ್ಪನೆಯೂ ಇಲ್ಲ ಶಾಸ್ತ್ರದಲ್ಲಿ. ಆಹಿತ ಆ ಟೈಮಿನಲ್ಲಿ ಅವನಿಗೆ ಹಾಗಾಯಿತು. ಸರಿ, ವಸಿಷ್ಠರಿಂದ ಮಕ್ಕಳನ್ನು ಪಡೆದ್ಲು ಮದಯಂತಿ, ಕಲ್ಮಾಶಪಾದನ ಹೆಂಡತಿ. ಹೋತ್ಸರ್ತಿಯು ನಾನು ಹೇಳಿದ್ದೆ, ಹೋತ್ಸರ್ತಿ ಅದ್ರ ಹೋತ್ಸರ್ತಿ ಆಗಿರೋದ್ರಿಂದ ನೆನಪಿಸ್ತೇನೆ. ಈ ಕಲ್ಮಾಶಪಾದ ಯಾವ ಸಾಹಿತಿಗಳನ್ನು ಆಕರ್ಷಿಸಲಿಲ್ಲ. ಶ್ರೀಪಾದರಾಜರು ಒಂದು ಕಡೆ ಕೋಟ್ ಮಾಡ್ತಾರಷ್ಟೇ, ಮತ್ತಿನ್ಯಾರೂ ಕೂಡ ಕೋಟ್ ಮಾಡಲಿಲ್ಲ. ಅಂದರೆ ಅದು ಜನಪ್ರಿಯ ಆಗಲಿಲ್ಲ, ಅಲ್ಲಿ ಬಿದ್ದು ಹೋಯಿತು ಮದಯಂತಿ ಅಂತ. ಯದಾಚ ಸಪ್ತವರಚಾಣೆ ಅಥವಾ ಗರ್ಭೋ ನ ಜಜ್ಞೆ ತತಸ್ಥಂ ಗರ್ಭಂ ಅಶ್ಮನಾ ಸಾ ದೇವಿ ಜಘಾನ. ಎಷ್ಟೋ ವರ್ಷ ಆಯಿತು, 7 ವರ್ಷ ಆಯಿತು, ಮಗು ಹೊರಗಡೆನೇ ಬರ್ತಿಲ್ಲ. ಅಯ್ಯೋ, ಮಗು ಹೊರಗಡೆ ಬರ್ತಾ ಇಲ್ಲ ಅಂತ ಗುದ್ದಿಕೊಂಡ್ಲಂತೆ ಹೊಟ್ಟೆಯನ್ನು. ಅಶ್ಮ ಅಂದರೆ ಕಲ್ಲು. ತಸ್ಯ ಚ ಅಶ್ಮಕ ಇತ್ಯೇವ ನಾಮಾಭವತ್. ಮಗು ಹುಟ್ಟಿತು ಅಶ್ಮಕ, ಗುಂಡಪ್ಪ, ಕಲ್ಲಪ್ಪ, ನಿಜವಾದ ಕಲ್ಲಪ್ಪ ಇವನೇ. ಅಶ್ಮಕಸ್ಯ ಮೂಲಕೋ ನಾಮ ಪುತ್ರ ಅಭವತ್. ಅಶ್ಮಕನ ಮಗ ಮೂಲಕ, ಅವನ ಹೆಸರೇನು? ಮೂಲಕ. ಈ ಮೂಲಕ ಏನು ಮಾಡಿದ? ಯೋಸೌ ನಿಕ್ಷತ್ರೆ ಕ್ಷಮಾತಳೆ ಅಸ್ಮಿನ್ ಕ್ರಿಯಮಾಣೆ ಸ್ತ್ರೀಭಿ ವಿವಸ್ತ್ರಾಭಿ ಪರಿವಾರ್ಯ ರಕ್ಷಿತ ತತಸ್ಥಂ ನಾರೀ ಕವಚ ಮುದಾಹರಂತಿ. ನಾರೀ ಕವಚ ಯಾರು ಅಂದರೆ ಮೂಲಕನೇ ವಿನಃ ಬೇರೆ ಅಲ್ಲ. ಎಲ್ಲರೂ ದಶರಥನಿಗೆ ಹೇಳ್ಬಿಡ್ತಾರೆ, ದಶರಥನ ಕಾಲದಲ್ಲಿ ಆಗಿದ್ದಲ್ಲ ಈ ಘಟನೆ. ಪರಶುರಾಮ ಆ ಟೈಮಲ್ಲಿ ಎಲ್ಲರನ್ನ ಕೊಲ್ತೇನೆ, ಕ್ಷತ್ರಿಯರನ್ನ ಅಂತ ತಿರುಗಾಡ್ತಾ ಇದ್ದವ. ಇವ ಏನು ಮಾಡೋದು? ವಿವಸ್ತ್ರಾಭಿ, ಕೇವಲ ಹೆಣ್ಣು ಮಕ್ಕಳಲ್ಲ, ವಿವಸ್ತ್ರಾಭಿ ನಾರೀಭಿ, ಬಟ್ಟೆ ತೊಡದ ಹೆಣ್ಣು ಮಕ್ಕಳ ನಡುವೆ ನಿಂತು ತನ್ನನ್ನು ರಕ್ಷಿಸಿಕೊಂಡ. ಅದಕ್ಕೆ ಅವನಿಗೆ ನಾರೀ ಕವಚ, ಹೆಣ್ಣೆ ಮೈಗಾಪು. ಮೂಲಕಾತು ದಶರಥ, ಮೂಲಕನ ಮಗ ದಶರಥ. ಈ ದಶರಥ ಅಲ್ಲ, ರಾಮನ ಅಪ್ಪ ದಶರಥ ಅಲ್ಲ, ಅವನು ದಶರಥನೇ. ಅವನು ರಾಮನ ಅಪ್ಪ ಇಮ್ಮಡಿ ದಶರಥ, ದಶರಥ ನಂಬರ್ 2. ಅವನ ಮಗ ಇಲಿವಿಲ, ಇಲಿವಿಲನ್ ಮಗ ವಿಶ್ವಸಹ, ತಸ್ಮಾಚ್ಚ ಖಟ್ವಾಂಗ. ಅವನ ಮಗ ದಿಲೀಪ ಅಲಿಯಾಸ್
ಖಟ್ವಾಂಗ. ದಿಲೀಪರು ಇಬ್ಬರಿದ್ದಾರೆ. ಇವನೊಬ್ಬ ದಿಲೀಪ. ಆಯ್ತಾ? ದೇವಾತುರ ಸಂಗ್ರಾಮೇ ದೇವೈರಭ್ಯರ್ಥಿತ ಅಸುರಾನ್ ಜಘಾನ. ಅವನು ಒಳ್ಳೆ ಪರಾಕ್ರಮಿ. ದಿಲೀಪ ಅಥವಾ ಖಟ್ವಾಂಗ ಏನಿದ್ದಾನೆ ಒಳ್ಳೆ ಪರಾಕ್ರಮಿ. ದೇವತೆಗಳೆಲ್ಲ ನೆರವು ಕೇಳಿದ್ರು. ಭೂಮಿಯಲ್ಲಿ ಬಂದು ಸೇರಿಕೊಂಡ ದೈತ್ಯರನ್ನು ಕೊಲ್ಲಬೇಕು ಅಂತ. ಹಾಗೆ ಕೊಂದ. ಅವನನ್ನು ಸ್ವರ್ಗಕ್ಕೆ ಕರೆಸಿದ್ರು ಸಶರೀರನಾಗಿ. ಸ್ವರ್ಗೇ ಚ ಕೃತಪ್ರಿಯೈ ದೇವೈ ವರಗ್ರಹಣಾಯ ಚೋದಿತ ಪ್ರಾಹ. ಏನು ವರ ಬೇಕು ಕೇಳು ಅಂದರು. ಅವನು ಕೇಳಿದ, ಯದಿ ಅವಶ್ಯಂ ವರೋ ಗ್ರಾಹ್ಯ ತನ್ಮಮ ಆಯುಕ್ಕಚ್ಚತಾಂ. ವರವನ್ನು ಕೇಳೋದೇ ಆದರೆ ನನಗೆ ಎಷ್ಟು ಬದುಕು ಇದೆ ಅಂತ ಹೇಳಿಬಿಡಿ, ಆಯುಷ್ಯ ಎಷ್ಟು. ಅನಂತರಂಚ ತೈರುಕ್ತಂ ಏಕ ಮುಹೂರ್ತ ಪ್ರಮಾಣಂ ತವಾಯುಹು. ಒಂದು ಮುಹೂರ್ತ 45 ನಿಮಿಷ ನಿನ್ನ ಆಯುಷ್ಯ ಇದೆ ಅಂದರು. ಅಥ ಅಸ್ಖಲಿತ ಗತಿನ ವಿಮಾನೇನ ಲಘಿಮಗುಣೋ ಮರ್ತ್ಯಲೋಕಂ ಆಗಮ್ಯ ಇದಮಾಹ. ಸೀದಾ ಬಂದ, ಸ್ಪೆಷಲ್ ವಿಮಾನ ಕೊಡಿ ನನಗೆ. ಒಂದು ಕ್ಷಣದಲ್ಲಿ ಭೂಮಿಯಲ್ಲಿ ಇದ್ದ. ನೋಡಿ, ಸ್ವರ್ಗಲೋಕದಲ್ಲಿ ಅವನ ಆಯುಷ್ಯ ಕಡಿಮೆ ಆಗ್ತಾ ಇರಲಿಲ್ವೇ? ಆಗ್ತಿತ್ತು. ಇಲ್ಲಿಗೆ ಬಂದ. ಯಥಾ ನ ಬ್ರಾಹ್ಮಣೇಭ್ಯ ಸಕಾಚಾದ ಆತ್ಮಾಪಿ ಮೇ ಪ್ರಿಯತರೋ ನ ಚ ಸ್ವಧರ್ಮೋಲ್ಲಂಘನಂ ಮಯಾ ಕದಾಚಿದಪ್ಯನುಷ್ಠಿತಂ ನ ಚ ಸಕಲ ದೇವ ಮಾನುತ ಪಶು ಪಕ್ಷಿ ವೃಕ್ಷಾದಿಕೇಚು ಅಚ್ಯುತ ವ್ಯತಿರೇಕವತಿ ದೃಷ್ಟಿರ್ಮಮ ಅಭೂತ್ ತಥಾ ತಮೇವಂ ಮುನಿಜನಾನುಸೃತಂ ಭಗವಂತಂ ಅಸ್ಖಲಿತಗತಿ ಪ್ರಾಪಯೇಯಂ. ನಾನು ಬ್ರಾಹ್ಮಣರಿಗೆ ಎಲ್ಲವನ್ನ ಕೊಟ್ಟಿದ್ದೇನೆ, ಅಂದರೆ ದಾನ ಮಾಡಿದ್ದೇನೆ. ನನ್ನ ಧರ್ಮವನ್ನು ಉಲ್ಲಂಘನೆ ಮಾಡಿಲ್ಲ, ಅಂದರೆ ಕ್ಷತ್ರಿಯನಾಗಿ ಚೆನ್ನಾಗಿ ರಾಜ್ಯ ಆಳಿದ್ದೇನೆ. ಎಲ್ಲ ದೇವತೆಗಳು, ಮನುಷ್ಯರು, ಪಶುಗಳು, ಪಕ್ಷಿಗಳು, ವೃಕ್ಷಗಳು ಎಲ್ಲರಲ್ಲಿ ಒಳ್ಳೆಯ ದೃಷ್ಟಿ ನನಗಿತ್ತು. ಇದು ಸತ್ಯವೇ ಅಂತಾದರೆ ನಾನು ದೇವರನ್ನು ಹೊಂದಬೇಕು. ಇತಿ ಅಶೇಷ ದೇವಗುರೌ ಭಗವತಿ ಅನಿರ್ದೇಶ್ಯ ವಪುಷಿ ಸತ್ತಾ ಮಾತ್ರಾತ್ಮನಿ ಆತ್ಮಾನಂ ಪರಮಾತ್ಮನಿ ವಾಸುದೇವಾಖ್ಯೆ ಯುಯೋಜ ತತ್ರೈವ ಚ ಲಯಮವಾಪ. ಹೀಗೆ ನುಡಿದು ಖಟ್ವಾಂಗ, ಹೀಗೆ ನುಡಿದು ಖಟ್ವಾಂಗ ಅಂದರೆ ಅವನು ಹೇಳಿದ, ನಾನು ದೇವರನ್ನು ಹೊಂದಬೇಕು, ಯಾಕಂದರೆ ಎಲ್ಲವನ್ನ ಚೆನ್ನಾಗಿ ಮಾಡಿದ್ದೇನೆ. ಅಂದರೆ ಭೂಲೋಕದ ಮೇಲೆ ಚೆನ್ನಾಗಿ ಬಾಳಿ ದೇವರ ಭಕ್ತಿಯ ಜೊತೆಗೆ ಬಾಳಿದ್ರೆ ಸಾಕು ಅಂತ. ಅವನು ಕರ್ತವ್ಯವನ್ನು ಮಾಡ್ತಾ ಇದ್ರೆ ಆಯ್ತು. ಭಗವತಿ ಅನಿರ್ದೇಶ್ಯ ವಪುಷಿ, ಎಣಿಸಲಾಗದ ರೂಪಗಳಿರುವ ಎಲ್ಲ ದೇವತೆಗಳ ಒಡೆಯನಾದ ಸತ್ತಾ ಮಾತ್ರಾತ್ಮನಿ ಆನಂದ ಸ್ವರೂಪನಾದ ಪರಮಾತ್ಮನಲ್ಲಿ ವಾಸುದೇವನಲ್ಲಿ ಚಿಂತಿಸಿದ, ತನ್ನನ್ನು ಅರ್ಪಿಸಿಕೊಂಡ ಲಯಮವಾಪ, ಸತ್ತು ಹೋದ. ಅಲ್ಲಿ ಒಂದು ಶ್ಲೋಕ ಇದೆ, ಅತ್ರಾಪಿ ಶ್ರೂಯತೆ ಶ್ಲೋಕಃ ಗೀತ ಸಪ್ತರ್ಷಿಭಿಃ ಪುರಾ ಖಟ್ವಾಂಗೇನ ತಮೋ ನಾನ್ಯಃ ಕಶ್ಚಿದುರ್ವ್ಯಾಂ ಭವಿಷ್ಯತಿ. ಸಪ್ತರ್ಷಿಗಳು ಹಾಡಿದ ಹಾಡು ಇದು. ಅತ್ರಾಪಿ ಶ್ರೂಯತೆ ಶ್ಲೋಕಃ ಗೀತಃ ಸಪ್ತರ್ಷಿಭಿಃ ಪುರಾ. ಖಟ್ವಾಂಗನಿಗೆ ಸಮನಾದ ಇನ್ನೊಬ್ಬ ದೊರೆ ಇಲ್ಲ. ಏನ ಸ್ವರ್ಗಾದಿಹಾಗತ್ಯ ಮುಹೂರ್ತಂ ಪ್ರಾಪ್ಯ ಜೀವಿತಂ. ಸ್ವರ್ಗಕ್ಕೆ ಬಂದು, ಸ್ವರ್ಗದಿಂದ ಇಲ್ಲಿಗೆ ಬಂದು ಒಂದು ಮುಹೂರ್ತ ಅನ್ನ 3 ಲೋಕವನ್ನೇ ಹೊಂದಿಬಿಟ್ಟ. ತ್ರಯೋಭಿ ಸಂಹಿತಾ ಲೋಕಾ ಬುದ್ಧ್ಯಾ ಸತ್ಯೇನ ಚೈವಹಿ. ಖಟ್ವಾಂಗಾತ್ ದೀರ್ಘಬಾಹು ಪುತ್ರ ಅಭವತ್. ಖಟ್ವಾಂಗನಿಗೆ ದೀರ್ಘಬಾಹು, ದೀರ್ಘಬಾಹುವಿಗೆ ರಘು, ರಘುವಿನ ಮಗ ಅಜ, ಅಜನ ಮಗ ದಶರಥ, ಮುಮ್ಮಡಿ ದಶರಥ, ಎರಡನೇ ದಶರಥ, ಇಮ್ಮಡಿ. ತಸ್ಯಾಪಿ ಭಗವಾನ್ ಅಬ್ಜನಾಭ ಜಗತಃ ಸ್ಥಿತ್ಯರ್ಥಂ ಆತ್ಮಾಂಶೇನ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ರೂಪೇಣ
ಚತುರ್ಧಾ ಪುತ್ರತ್ವ ಮಯಾಸೀತ್. ದೇವರೇನು ಮಾಡಿದ, ತನ್ನನ್ನು ನಾಕಾಗಿಸಿಕೊಂಡು 4 ಮಕ್ಕಳಾದ. ಲಕ್ಷ್ಮಣನಲ್ಲಿ ಸಂಕರ್ಷಣನಾಗಿ ಇದ್ದ ಹಾಗೆ, ಭರತನಲ್ಲಿ ಪ್ರದ್ಯುಮ್ನಾಗಿ, ಶತ್ರುಘ್ನಲ್ಲಿ ಅನಿರುದ್ಧನಾಗಿ ಇದ್ದ. ರಾಮೋಪಿ ಬಾಲಯೇವ ವಿಶ್ವಾಮಿತ್ರ ಯಾಗ ರಕ್ಷಣಾಯ ಗಚ್ಚನ್ ತಾಟಕಾಂ ಜಘಾನ. ರಾಮನೂ ಕೂಡ ಬಾಲಕನಾಗಿದ್ದಾಗಲೇ ಸಾಗಿ ವಿಶ್ವಾಮಿತ್ರನ ಯಾಗವನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ಹೋಗಿ ತಾಟಕೆಯನ್ನು ಕೊಂದ. ಯಜ್ಞೇ ಚ ಮಾರೀಚಂ ಇಶುವಾತಾಹತಂ ಸಮುದ್ರೇ ಚಿಕ್ಷೇಪ. ಯಜ್ಞದಲ್ಲಿ ಬಾಣದ ಗಾಳಿಯಿಂದ ಅಥವಾ ಗಾಳಿಯ ಬಾಣದಿಂದ, ಇಶುವಾತ. ಮಧ್ವಾಚಾರ್ಯರು ವಾಯುವಾಸ್ತ್ರೇಣ ಅಂತ ಹೇಳ್ತಾರಲ್ಲ, ವಾಲ್ಮೀಕಿಗಳು ವಾಯುವಾಸ್ತ್ರೇಣ ಅಂತಾರಲ್ಲ ನೋಡಿ, ಇಶುವಾತೇನ. ಇಶುವಾತಾಹತಂ ಸಮುದ್ರೇ ಚಿಕ್ಷೇಪ. ಸುಬಾಹು ಪ್ರಮುಖಾಂಶ್ಚ ಕ್ಷಯಂ ಆನಯತ್. ದರ್ಶನ ಮಾತ್ರೇಣ ಅಹಲ್ಯಾಂ ಅಪಾಪಾಂ ಚಕಾರ. ಸುಬಾಹುವನ್ನು ಕೊಂದ, ನೋಟದಿಂದಲೇ ಅಹಲ್ಯೆಯನ್ನ ನಿಷ್ಪಾಪಿಯನ್ನಾಗಿ ಮಾಡಿದ. ನೋಟದಿಂದಲೋ ಕಾಲಿನಿಂದಲೋ ಅಂತ ಮೊನ್ನೆ ಒಂದು ವಾಕ್ಯಾರ್ಥ ಅಲ್ಲ. ಪುರಾಣಗಳಲ್ಲೆಲ್ಲ ಕೆಲವೊಂದು ಕಡೆ ನೋಟದಿಂದ ಅಂತ ಇದೆ, ಕೆಲವೊಂದು ಕಡೆ ಕಾಲಿನಿಂದ ಅಂತ ಇದೆ. ಮಧ್ವಾಚಾರ್ಯ ನಿರ್ಣಯ ಕೊಟ್ಬಿಟ್ಟಿದ್ದಾರೆ ನೋಟದಿಂದ ಅಂತ. ಅದರಿಂದಾಗಿ ದೇವರು ಕಾಲಿನಿಂದ ಉದ್ಧಾರ ಮಾಡಿದ ಅಂತ ಬಂದರೆ ಅದನ್ನು ಅಸುರ ಮೋಹ ಅಂತ ತೀರ್ಮಾನ ಮಾಡಬೇಕು ಅಂತ ಒಬ್ಬರು ದೊಡ್ಡ ತರ್ಕ ಪಂಡಿತರು ತೀರ್ಮಾನ ಕೊಟ್ಟರು. ಅದು ಅವ್ರಿಗೆ ಗೊತ್ತಾಗ್ಲಿಲ್ವಲ್ಲ. ಅವರು ಫರ್ಮಾನ್ ಹೊರಡಿಸಿದ್ದು ಹೀಗೆ. ಇನ್ನೂ ಬೇಕಾದಷ್ಟು ಫರ್ಮಾನ್ಗಳನ್ನು ಹೊರಡಿಸಿದ್ರು, ಅದನ್ನು ಕಾಲದಲ್ಲಿ ನೋಡೋಣ. ಅಸುರ ಮೋಹಕ್ಕೆ ತೀರ್ಮಾನ ಮಾಡಿ ಅಂದರು. ವಸ್ತುತಃ ಅವರು ಸಭಾಧ್ಯಕ್ಷರಾಗಿರಲಿಲ್ಲ ಅವತ್ತು. ಆದರೆ ಸಭಾಧ್ಯಕ್ಷರಾಗಿ ನೇಮಕರಾದವರನ್ನು ಬೈಪಾಸ್ ಮಾಡಿ ಈ ನಿರ್ಣಯ ಕೊಟ್ಟು ಆಚಾರ್ಯರಿಗೆ ಅನುಗ್ರಹ ಮಾಡಿದರು. ಜನಕಗೃಹೇ ಚ ಮಾಹೇಶ್ವರಂ ಚಾಪಂ ಅನಾಯಾತೇನ ಬಭಂಜ. ಜನಕನ ಮನೆಯಲ್ಲಿ ಶಿವನ ಬಿಲ್ಲನ್ನು ದಣಿವೇ ಇಲ್ಲದೆ ಮುರಿದ. ಸೀತಾಂ ಅಯೋನಿಜಾಂ ಜನಕರಾಜ ತನಯಾಂ ವೀರ್ಯ ಶುಲ್ಕಾಂ ಲೇಭೆ. ಸೀತೆಯನ್ನ ಪಡೆದ. ಸಕಲ ಕ್ಷತ್ರಿಯ ಕ್ಷಯಕಾರಿಣಂ ಅಶೇಷ ಹೈಹಯ ಕುಲ ಧೂಮಕೇತು ಭೂತಂ ಚ ಪರಶುರಾಮಂ ಅಪಾಸ್ತ ವೀರ್ಯಂ ಬಲಾವಲೇಪಂ ಚಕಾರ. ಎಲ್ಲ ಕ್ಷತ್ರಿಯ ಕ್ಷಯವನ್ನು ಮಾಡಿರುವ, ವಿಶೇಷವಾಗಿ ಹೈಹಯ ಕುಲವನ್ನು ಪೂರ್ತಿ ಇಲ್ಲವಾಗಿಸಿದ. ಹೈಹಯ ಕುಲ ಧೂಮಕೇತು ಭೂತಂ. ಪರಶುರಾಮ ಅವನನ್ನು ಅಪಾಸ್ತ ವೀರ್ಯ ಬಲಾವಲೇಪಂ, ಅವನ ಪರಾಕ್ರಮವನ್ನು ಹಿಂದೆಗೆಸಿ ಅವನ ಬಲದ ಕೊಬ್ಬನ್ನು ಕುಗ್ಗಿಸಿದ. ಪಿತೃವಚನಾಚ್ಚ ಅಗಣಿತ ರಾಜ್ಯಾಭಿಲಾಷ ಭ್ರಾತೃ ಭಾರ್ಯಾತಮೇತಃ ವನಂ ಪ್ರವಿವೇಶ. ತಂದೆಯ ಮಾತಿನಂತೆ ರಾಜ್ಯಾಭಿಲಾಷೆಯನ್ನು ಕಡೆಗಣಿಸಿ ತಮ್ಮ ಹೆಂಡತಿಯರೊಡಗೂಡಿ ಕಾಡಿಗೆ ಪ್ರವೇಶ ಮಾಡಿದ. ಓದಲೇಬೇಕಾಗಿಲ್ಲ, ನಾನು ಇದನ್ನು ಅರ್ಥ ಹೇಳಬೇಕಾಗಿಲ್ಲ. ಆ ಶ್ಲೋಕ ಹೇಳ್ಕೊಂಡು ಹೋದರೆ ಗೊತ್ತಾಗತ್ತೆ. ಆ ಗದ್ಯ ಅಷ್ಟು ಸೊಗಸಾಗಿದೆ, ನನ್ನ ಅನುವಾದವೇ ಬೇಡ. ವಿರಾಧ ಖರ ದೂಷಣಾದೀನ್ ಕಬಂಧ ವಾಲಿನೌಚ ನಿಜಘಾನ ಬದ್ಧ್ವಾಚ ಅಂಬೋನಿಧಿಂ. ಅಂಬೋನಿಧಿ ಅಂದರೆ ಸಮುದ್ರ. ಸಮುದ್ರವನ್ನು ಕಟ್ಟಿ ಅಂದರೆ ಸೇತುವೆಯನ್ನು ಕಟ್ಟಿ. ಅಶೇಷ ರಾಕ್ಷಸ ಕುಲಕ್ಷಯಂ ಕೃತ್ವ ದಶಾನನ ಅಪಹೃತಾಂ ಭಾರ್ಯಾಂ ತದ್ವಧಾತ್ ಅಪಹೃತ ಕಲಂಕಾಂ ಅಪಿ ಅನಲ ಪ್ರವೇಶ ಶುದ್ಧಾಂ. ಅನಲ ಬೆಂಕಿ, ಬೆಂಕಿಯಲ್ಲಿ ಹೊಕ್ಕು ಶುದ್ಧಳಾಗಿ ಬಂದ ಇದು ಹೆಂಡತಿಯನ್ನು ಭಾರ್ಯಾಂ ತದ್ವದಾಪಹತ ಅಶೇಷ ದೇವ ಸಂಘೈ ಸ್ತೂಯಮಾನ ಶೀಲಾಂ ಜನಕರಾಜ ಕನ್ಯಾಂ ಅಯೋಧ್ಯಾಂ ಆನಿನ್ಯೆ.
ಅಯೋಧ್ಯೆಗೆ ತಂದ. ಆ ನಿನ್ನೆ ನೀಂಜ್ ಪ್ರಾಪಣೆ ಅಂತ ಅದರ ಲಿಟ್. ತತಶ್ಚ ಅಭಿಷೇಕ ಮಂಗಲಂ ಮೈತ್ರೇಯ ವಕ್ತುಂ ವರ್ಷಶತೇನಾಪಿ ನ ಶಕ್ಯತೆ ಸಂಕ್ಷೇಪೇಣ ಶ್ರೂಯತಾಂ. ಅವನ ಅಭಿಷೇಕದ ವೈಭವವನ್ನು ಹೇಳಲಿಕ್ಕೆ ಆಗೋದೇ ಇಲ್ಲ, ಆದರೂ ಕೇಳು, ಸಂಕ್ಷೇಪವಾಗಿ ಕೇಳು. ಲಕ್ಷ್ಮಣ ಭರತ ಶತ್ರುಘ್ನ ವಿಭೀಷಣ ಸುಗ್ರೀವ ಅಂಗದ ಜಾಂಬವತ್ ಹನುಮತ್ ಪ್ರಭೃತಿಭಿ, ಇವರೆಲ್ಲರಿಂದ ಸಮುತ್ಫುಲ್ಲ ವದನೈಹಿ ಅರಳಿದ ಮೊರೆಯವರು, ಛತ್ರ ಚಾಮರಾದಿಯುತೈ ಸೇವ್ಯಮಾನಃ ದಾಶರಥಿ ಬ್ರಹ್ಮ ಇಂದ್ರ ಅಗ್ನಿ ಯಮ ನಿರುತಿ ವಾರುಣ ವರುಣ ವಾಯು ಕುಬೇರ ಈಶಾನ ಪ್ರಭೃತಿಭಿ ಸರ್ವಾಮರೈ ವಸಿಷ್ಠ ವಾಮದೇವ ವಾಲ್ಮೀಕಿ ಮಾರ್ಕಂಡೇಯ ವಿಶ್ವಾಮಿತ್ರ ಭಾರದ್ವಾಜ ಅಗಸ್ತ್ಯ ಪ್ರಭೃತಿಭಿ ಮುನಿವರೈ ಋಗ್ಯಜು ಸಾಮಾಥರ್ವಭಿ ಸಂಸ್ತೂಯಮಾನಃ ನೃತ್ಯ ಗೀತ ವಾದ್ಯಾದಿ ಅಖಿಲ ಲೋಕ ಮಂಗಲ ವಾದ್ಯೈ ವೀಣಾ ವೇಣು ಮೃದಂಗ ಭೇರಿ ಪಟಹ ಚಂಖ ಕಾಹಲಗಹ ಕಾಹಲ ಗೋಮುಖ ಪ್ರಭೃತಿಭಿ ಸುನಾದೈ ಸಮಸ್ತ ಭೂಭೃತಾಂ ಮಧ್ಯೆ ಸಕಲ ಲೋಕ ರಕ್ಷಾರ್ಥಂ ಯಥೋಚಿತಂ ಅಭಿಷಿಕ್ತಃ ದಾಶರಥಿ ಕೋಸಲೇಂದ್ರ ರಘುಕುಲ ತಿಲಕಃ ಜಾನಕಿ ಪ್ರಿಯಃ ಭ್ರಾತೃತ್ರಯ ಪ್ರಿಯಃ ಸಿಂಹಾಸನ ಗತಃ ಏಕಾದಶಾಬ್ದ ಸಹಸ್ರಂ ರಾಜ್ಯಮಕರೋತ್. ಇವರೆಲ್ಲರಿಂದ ಸೇವಿತನಾಗಿ 11,000 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ. ನೋಡಿ, ಇಲ್ಲಿ ವಾಲ್ಮೀಕಿಗಳನ್ನು ಹೇಳಿದ್ದಾರೆ. ಮೊನ್ನೆ ಒಬ್ಬರು ವಾಲ್ಮೀಕಿ ರಾಮಾಯಣ ಪ್ರಮಾಣ ಅಲ್ಲ ಅಂತ ಹೇಳಿದ್ರು. ಭರತೋಪಿ ಗಂಧರ್ವ ವಿಜಯ ಸಾಧನಾಯ ಗಚ್ಚನ್. ಪಂಡಿತಾಚಾರ್ಯರು ವಾಲ್ಮೀಕಿಗಳಿಗೆ ನಮಸ್ಕಾರ ಮಾಡಿದ್ದಾರೆ. ಭರತೋಪಿ ಗಂಧರ್ವ ವಿಜಯ ಸಾಧನಾಯ ಗಚ್ಚನ್ ಸಂಗ್ರಾಮೆ ಗಂಧರ್ವ ಕೋಟಿ ತಿಸ್ರೋ ಜಘಾನ. ಭರತ 3 ಕೋಟಿ ದೈತ್ಯ ಗಂಧರ್ವರನ್ನು ಕೊಂದ. ಶತ್ರುಘ್ನೇನಾಪಿ ಅಮಿತ ಬಲಪರಾಕ್ರಮೋ ಮಧುಪುತ್ರೋ ಲವಣೋ ನಾಮ ರಾಕ್ಷಸೋ ನಿಹತೋ ಮಧುರಾಚ ನಿವೇಶಿತ. ಶತ್ರುಘ್ನ ಲವಣನ ಮಗ ಅಲ್ಲ, ಮಧುವಿನ ಮಗ ಲವಣನನ್ನು ಕೊಂದು ಆ ಮಧುವನವನ್ನು ಮಧುರ ಆಗಿ ಪರಿವರ್ತನೆ ಮಾಡಿದ. ರಾಮಾವತಾರ ಕಾಲದಲ್ಲಿಯೇ ಇಲ್ಲಿ ತನಗೆ ಬೇಕಾದ ನಗರವನ್ನು ಸೆಟ್ ಮಾಡಿಕೊಂಡ. ಕೃಷ್ಣಾವತಾರ ಕಾಲದಲ್ಲಿ ಬೇಕಾದದ್ದನ್ನು ಇತ್ಯೇವಮಾದಿ ಅತಿಬಲ ಪರಾಕ್ರಮ ವಿಕ್ರಮಣೈ ಅತಿದುಷ್ಟ ಸಂಹಾರಿಣ ಅಚೇತಸ್ಯ ಜಗತಃ ನಿಷ್ಪಾದಿತ ಸ್ಥಿತಯೋ ರಾಮ ಲಕ್ಷ್ಮಣ ಭರತ ಶತ್ರುಘ್ನಾ ಪುನರಪಿ ದಿವಮಾರೂಢಾ. ಹೀಗೆ ಎಲ್ಲ ವೈಭವದಿಂದ ಕಾರ್ಯನಿರ್ವಹಿಸಿ ಮತ್ತೆ ದಿವಂ ಆರೂಢಾ. ಏಪಿ ತೇಷು ಭಗವದಂಶೇಷು ಅನುರಾಗಿಣಃ ಕೋಸಲ ನಗರ ಜನಪದಾಃ ತನ್ಮನತಃ ತತ್ಸಾಲೋಕ್ಯಂ ಅವಾಪು. ಉಳಿದವರು ಕೂಡ ಅವರಲ್ಲಿ ಭಕ್ತಿ ಇಟ್ಟು ಅವರು ಕೂಡ ಏರಿದ್ರು. ಅತಿದುಷ್ಟ ಸಂಹಾರಿಣೋ ರಾಮಸ್ಯ ಕುಶಲವೋ ದ್ವೌ ಪುತ್ರೌ ಲಕ್ಷ್ಮಣಸ್ಯ ಅಂಗದ ಚಂದ್ರಕೇತೂ ತಕ್ಷ ಪುಷ್ಕಲೌ ಭರತಸ್ಯ ಸುಬಾಹು ಚೂರಸೇನೌ ಶತ್ರುಘ್ನಸ್ಯ. ಕುಶಸ್ಯ ಈ ರಾಮನ ಮಗ ಕುಶ, ಕುಶನ ಮಗ ಅತಿಥಿ, ಅತಿಥಿಯ ಮಗ ನಿಷಧ, ನಿಷಧನಿಗೆ ಅನಲ, ಅನಲನಿಗೆ ನಭಾಸ್, ನಭತನಿಗೆ ಪುಂಡರೀಕ, ಅವನ ಮಗ ಕ್ಷೇಮಧನ್ವ, ಅವನಿಗೆ ದೇವಾನೀಕ, ಅವನ ಮಗ ಅಹೀನಕ, ಅಹೀನಕನಿಗೆ ರುರು, ರುರುವಿನ ಮಗ ಪಾರಿಯಾತ್ರ, ಪಾರಿಯಾತ್ರನ ಮಗ ದೇವಲ, ದೇವಲನ ಮಗ ಚಲ, ಚಲನ ಮಗ ಉತ್ಕ, ಉತ್ಕನ ಮಗ ವಜ್ರನಾಭ, ವಜ್ರನಾಭನ ಮಗ ಶಂಖಣ, ಅವನ ಮಗ ವಿಷಿತಾಶ್ವ, ಅವನ ಮಗ ವಿಶ್ವಸಹ, ಅವನ ಮಗ ಈ ಹಿರಣ್ಯನಾಭ ಏನಿದ್ದಾನೆ ಅವನು ಮಹಾಯೋಗೀಶ್ವರಾತ್ ಜೈಮಿನೇಹೇ ಶಿಷ್ಯಾತ್ ಯಾಜ್ಞವಲ್ಕ್ಯಾದ್ ಯೋಗಮವಾಪ. ಆ ಹಿರಣ್ಯನಾಭ ಏನಿದ್ದಾನೆ ಜೈಮಿನಿಯ ಶಿಷ್ಯರಾದ ಯಾಜ್ಞವಲ್ಕ್ಯರಿಂದ ಎತ್ತರಕ್ಕೆ ಏರಿದ. ಹಿರಣ್ಯನಾಭನಿಗೆ 3 ಜನ ಪುತ್ರ, 3 ಜನ ಮಕ್ಕಳು.
ಮೊದಲನೇ ಅವನು ಪುಷ್ಯ. ಆ ಪುಷ್ಯನಿಗೆ ಧ್ರುವಸಂಧಿ ಅಂತ. ಧ್ರುವಸಂಧಿಯ ಮಗ ಸುದರ್ಶನ. ಸುದರ್ಶನ ಮಗ ಅಗ್ನಿವರ್ಣ. ಈ ಅಗ್ನಿವರ್ಣನೇ ತೀರಾ ಕೆಟ್ಟದಾಗಿ ಇದ್ದ ಅಂತ ಹೇಳ್ತಾರೆ. ನಾನು ಹೇಳಿದ್ನಲ್ಲ ಮೊನ್ನೆ, ಕಾಳಿದಾಸ ರಘುವಂಶದಲ್ಲಿ ಅಗ್ನಿವರ್ಣ ಅಂತ ಒಂದು ಕ್ಯಾರೆಕ್ಟ್ರು, ಅವನು ತೀರಾ ಪ್ರಜಾಪೀಡಕನಾಗಿ ಇದ್ದ. ಕಿಟಕಿಯ ಮೂಲಕ ಕಾಲು ತೋರಿಸಿ ಪಾದದರ್ಶನ ಆಗಬೇಕು ಅಂತ ತಾನೇ ಅಂದ. ಈ ಅಗ್ನಿವರ್ಣನ ಮೇಲೆ ಮಾಡಿರೋದು ಕಾಳಿದಾಸ. ಅದರ ಮೇಲೆ ರಂಶ್ರೀ ಮುಗುಳೆ ಅವರದು ಕಾದಂಬರಿ ಇದೆ, ಅಗ್ನಿವರ್ಣ ಅಂತಲೇ ಹೆಸರಿನಲ್ಲಿ ಇದೇ ಕ್ಯಾರೆಕ್ಟರ್ನ ತೊಗೊಂಡು ಬರೆದಿರೋದು. ಆದರೆ ಪುರಾಣದಲ್ಲಿ ಆ ತರಹ ಏನಿಲ್ಲ. ಅಗ್ನಿವರ್ಣನ ಮಗ ಶೀಘ್ರಗನ ಮಗ ಮರು. ಆ ಮರು ಈಗಲೂ ಕಲಾಪ ಗ್ರಾಮದಲ್ಲಿ ಧ್ಯಾನಸ್ಥನಾಗಿ ಇದ್ದಾನೆ. ಮರು ಆಗಾಮಿಯುಗೆ ಸೂರ್ಯವಂಶ ಕ್ಷತ್ರ ಪ್ರವರ್ತಯಿತ ಭವಿಷ್ಯತಿ. ಮುಂದಿನ ಕೃತಯುಗದಲ್ಲಿ ಸೂರ್ಯವಂಶವನ್ನು ಬೆಳೆಸ್ತಾನೆ. ಹೇಗೆ ದೇವಾಪಿಯೋ ಹಾಗೆ. ಅವನ ಮಗ ಪ್ರಸುಶ್ರುತ, ಅವನ ಮಗ ಸುಸಂಧಿ, ಅವನ ಮಗ ಅಮರ್ಷ, ಅಮರ್ಷನ ಮಗ ಸಹಸ್ವಾನ್, ಅವನ ಮಗ ವಿಶ್ವಭವ, ವಿಶ್ವಭವನ ಮಗ ಬೃಹದ್ಬಲ. ಈ ಬೃಹದ್ಬಲನೇ ಅರ್ಜುನನಿಂದ ಸತ್ತವ. ಇಲ್ಲಿ ಮಹಾಭಾರತದಲ್ಲಿ ಭಾರತ ಯುದ್ಧೇ ಕ್ಷಯಮನೀಯತ ಏತೆ ಇಕ್ಷ್ವಾಕು ಭೂಪಾಲಾ ಪ್ರಾಧಾನ್ಯೇನ ಮಯೇರಿತಾ ಏತೇಷಾಂ ಚರಿತಂ ಶೃಣ್ವನ್ ಸರ್ವಪಾಪೈ ಪ್ರಮುಚ್ಯತೆ. ಹೀಗೆ 4ನೇ ಅಧ್ಯಾಯ ಆಯಿತು. ಮುಂದಿನ ತರತಿಯಿಂದ 5ನೇ ಅಧ್ಯಾಯ ಸಾಕು. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು 12ಕ್ಕೆ ಇದು ಶುರು. ಯಾವುದು? ವಿಷ್ಣು ತತ್ವ ನಿರ್ಣಯ.